ನಮ್ಮಮ್ಮಯ್ಯ ಊರಿಂದ ಬಂದೈತೆ. ಮಾತಾಡಿಸ್ತೀನಿ. ನಮ್ಮಮ್ಮ ಕಂಡ್ರೆ ನನಗೆ ಜೀವ. ನಮ್ಮಮ್ಮ ಅಂದರೆ ನನಗೆ ತುಂಬ ಇಷ್ಟ. ಅಮ್ಮ 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 ನಿಂತ್ಕೊಳಮ್ಮ. ಅಮ್ಮ ನಿನ್ನೆ ಅಮ್ಮ ಮಾತಾಡಿಸ್ತಾ ಇರೋದು. ನಿಂತ್ಕೊಳಮ್ಮ, ನನ್ನ ಜೊತೆ ಮಾತಾಡಮ್ಮ. ಅಮ್ಮ ನೀನಂದ್ರೆ ನನಗೆ ತುಂಬ ಇಷ್ಟ. ಅವಪ್ಪ ಮಾತಾಡಿಸ್ಲೇ ಇಲ್ಲ ಅಂದ್ರೆ ನನಗೇನು ಅನ್ಸಲ್ಲ. ಅಣ್ಣಯ್ಯ ನಮ್ಮ ಅತ್ತಿಗೆ ಯಾರು ಮಾತಾಡಿಸ್ಲಿಲ್ಲ ಅಂದರೂ ನನಗೇನು ಅನ್ಸಲ್ಲಮ್ಮ. ನೀನು ಮಾತಾಡಿಸ್ತಿಲ್ಲದಕ್ಕೆ ನನಗೆ ಎಷ್ಟು ಬೇಜಾರು ಗೊತ್ತಾ. ನಾನು ಇವತ್ತು ಊರಿಗೆ ಬರೋಣ ಅಂತಲೇ ಹೊರಟಿದ್ದೆ. ಅಲ್ಲಿಗೆ ಬರೋಣ, ಅಜ್ಜಿ ಊರಿಗೆ ಬರೋಣ ಅಂತಲೇ ಹೊರಟಿದ್ದೆ ಅಮ್ಮ. ಆದರೆ ನೀನು ಬಂದಿರೋದು ನೋಡಿ ಅದಕ್ಕೆ ಸುಮ್ಮನಾದೆ. ಭೀಮನ್ಗಾಲೇ ಹೇಳಿದ್ದೆ, ಕರ್ಕೊಂಡು ಹೊರಟಿದ್ದೆ. ಭೀಮಾ ಹೋಗೋಣ, ನಮ್ಮಮ್ಮನ ಮಾತಾಡಿಸ್ಬೇಕು, ನಮ್ಮಮ್ಮ ಅಂದರೆ ನನಗೆ ತುಂಬ ಇಷ್ಟ ಅಂತೇಳಿ ನಾನು ಆಲೇನೆ ಭೀಮಂಗೆ ಹೇಳಿದ್ದೆ ಅಮ್ಮ. ಪ್ಲೀಸ್ ಅಮ್ಮ ಮಾತಾಡಮ್ಮ. ನೀನು ಇಲ್ಲ ಅಂದರೆ ನನ್ನ ಕೈಲಿ ಇರೋಕ್ಕಾಗಲ್ಲಮ್ಮ. ನೀನು ಮಾತಾಡಿಸ್ಲಿಲ್ಲ ಅಂದರೆ ನಾನು ಸತ್ತೋಗ್ಬಿಡ್ತೀನಿ ಅಮ್ಮ. ಹೋಗೆ ಸಾಯೋಗೋಗು. ನಿನ್ನಂಥವಳು ಇಲ್ದಿದ್ರೆ ಈ ಭೂಮಿ ಮೇಲೆ ಭಾರನಾದರೂ ಕಡಿಮೆ ಆಗುತ್ತೆ. ನಿನ್ನಂಥವಳು ಇಲ್ಲ ಅಂದರೆ ಎಷ್ಟೋ ವಾಸಿ ನಮ್ಮಂತರ್ಗಾದ್ರೂ ನೆಮ್ಮದಿ ಆಗುತ್ತೆ. ಸತ್ಬಿಡೋಗಿ ಹೋಗು. ಬಂದು 3 ಅಡಿ ಮಣ್ಣು ಹಾಕ್ತೀನಿ. ಹೋಗೆ ಹೋಗು. ನಿನ್ನಂಥ ಮಗಳು ಇದ್ರೂ ಒಂದೇ, ಸತ್ರು ಒಂದೇ. ನಾನು ಎಷ್ಟು ಪ್ರೀತಿಯಿಂದ ಸಾಕಿದ್ದಕ್ಕೆ ಸರಿಯಾಗಿ ಮರ್ಯಾದೆ ತಂದಲ್ಲ ನೀನು. ಹೇಳ್ದಂಗೆ ಕೇಳ್ಕೊಂಡು, ನಿಮ್ಮ ಅಪ್ಪ ಹೇಳ್ದಂಗೆ ಕೇಳ್ಕೊಂಡು, ನಿಮ್ಮ ಅಣ್ಣಯ್ಯ ನಿಮ್ಮ ಅತ್ತಿಗೆ ಹೇಳ್ದಂಗೆ ಕೇಳ್ಕೊಂಡು ಅವ್ರು ಯಾರಿಗಾನ ಕೊಡಲಿ, ಇವನಿಗೆ ಕೊಟ್ಟು ಮದುವೆ ಮಾಡಲೇಳು. 1-2 ದಿನ ನೀನು ಸುಮ್ಮನಿರ್ಬೇಕಾಗಿತ್ತು ಕಣೆ. ಹಿಂಗೆ ಯಾಕೆ ಮಾಡಬೇಕಾಗಿತ್ತು ನೀನು? 1-2 ದಿನ ಸುಮ್ಮನಿದ್ದಿದ್ರೆ ಹೆಂಗೆ ಆಗೋದು? ನಾ ಇಲ್ಲ ಕಣಪ್ಪ, ನಾನು ಅವನ್ನೇ ಆಗೋದು ಅಂತೇಳಿ ನಿಮ್ಮ ಅಪ್ಪ ಇಂತಾಗೆ ಒಳ್ಳೆ ಮಾತನ್ನ ಮಾತಾಡಿ ನೀನು ಕೇಳ್ಕೊಂಡು ಎಲ್ಲನ ನೀನೇನಾದ್ರೂ ಮಾತಾಡಿದರೆ ನಿಮ್ಮಪ್ಪ ಯಾವಾಗ ಹೋಗಿ ಒಪ್ಸಿ ಏನೋ ಒಂದು ಮಾಡೋರು. ನೀನು ಯಾಕೆ ಇಷ್ಟೊಂದು ದುಡುಕ್ಬೇಕಾಗಿತ್ತು? ನಾನು ಮರ್ಯಾದೆ ತೆಗೆದುಬಿಟ್ಟಲ್ಲ ನೀನು. ಅಮ್ಮಯ್ಯನಂತೆ ಅಮ್ಮಯ್ಯನೂ ಹಂಗೆ ಆಡಿದ್ಲಪ್ಪ, ಮಗಳೂ ಹಿಂಗೆ ಆಡ್ತಾಳೆ ಅಂತ ಹೇಳಿ ಸರಿಯಾಗಿ ಒಂದು ಮರ್ಯಾದೆ ತಂದುಬಿಟ್ಟಲ್ಲ ನೀನು. ಸುಮ್ಮನೆ ಹೋಗು, ನಾನು ಮಾತಾಡಿಸ್ಬೇಡ ನೀನು. ನಾನು ಹೆಂಗೆ ಊರಿಂದ ಬಂದ್ರೂ ನಾನು ನೆಮ್ಮದಿಯಾಗಿದ್ದೀನಿ. ನನಗೆ ಇಲ್ಲದ್ದೆಲ್ಲನ ತಲೆಗೆ ತರಬೇಡ. ಸುಮ್ಮನೆ ಇಲ್ಲಿಂದ ಹಸಿಗೆ ಹೋದ್ರೆ ಸರಿಯಾಗೈತೆ ನೀನು. ಎಷ್ಟಾದರೂ ಭಯಮ್ಮ ನನಗೆ. ನೀನು ಮಾತಾಡಲಿಲ್ಲ ಅಂದರೆ ನನ್ನ ಕೈಲಿರೋಕೆ ಆಗಲ್ಲಮ್ಮ. ಪ್ಲೀಸ್ ಅಮ್ಮ. ಅಮ್ಮ ಐ ಲವ್ ಯು ಅಮ್ಮ. ಅಮ್ಮ ಪ್ಲೀಸ್ ಅಮ್ಮ, ನೀನಂದ್ರೆ ನನಗೆ ತುಂಬ ಇಷ್ಟ ಅಮ್ಮ. ಅಲ್ಲಿಂದ ಮಾತಾಡಿಸಿದ್ರು ಮಾತಾಡಲಿಲ್ಲಲ್ಲಮ್ಮ. ಯಾಕಮ್ಮ ಏನೋ ನಾನು ಇಷ್ಟಪಟ್ಟು ಮದುವೆ ಆದೆ ಕಣಮ್ಮ. ಇಷ್ಟಪಟ್ಟು ಮದುವೆ ಆಗಿದ್ದಕ್ಕೆ ನೀನು ಯಾಕಮ್ಮ ಈ ರೀತಿ ಮಾತಾಡ್ತೀಯ? ನೀನಾದರೂ ಅರ್ಥ ಮಾಡ್ಕೊಳಮ್ಮ. ನೀನಾದರೂ ಅರ್ಥ ಮಾಡ್ಕೊಂತೀಯ ಅಂದ್ಕೊಂಡೆ. ನಮ್ಮ ಮನೇಲಿ ಇರೋರ್ಗೆ ಯಾರಿಗೂ ಅರ್ಥ ಆಗಲಿಲ್ಲ ನನ್ನ ಕಷ್ಟ ಏನು ಅಂತ. ನೀನಾದರೂ ಅರ್ಥ ಮಾಡ್ಕೊಂತೀಯ ಅಂದ್ಕೊಂಡೆ. ನೀನು ಹಿಂಗೆ ಮಾಡ್ತೀಯಲ್ಲಮ್ಮ. ಪ್ಲೀಸ್ ಅಮ್ಮ, ನನ್ನ ಜೊತೆ ಮಾತಾಡೋದು ಚೆನ್ನಾಗಿರೋದು ಅದೆಲ್ಲ ಇಲ್ಲ. ನೀನು 1-2 ದಿನ ಸುಧಾರಿಸ್ಬೇಕಾಗಿತ್ತು, ಹೇಳ್ದಂಗೆ ಕೇಳಬೇಕಾಗಿತ್ತು ಕಣೆ. ನಾನೇನೇನು ನೀನು ಮಾತಾಡ್ಸಲ್ಲ. ಅದಕ್ಕೆ ಬೇಜಾರಾಗಿ ಊರಿಗೆ ಅದೇ ಹೋಗಿದ್ದು. ಇಲ್ಲಾಂದರೆ ನಾನು ಹೋಗ್ತಿರ್ಲಿಲ್ಲ. ನನಗೆ ಇಲ್ಲೇ ಇರಬೇಕು ಅಂಬೋದು ನನಗೆ ಭಾಳ ಆಸೆ ಇತ್ತು. ನಾನು ಹೋಗ್ತಾನೆ ಇರಲಿಲ್ಲ. ನಾನು ಇವಾಗಲೆಲ್ಲ ಹೋಗೋದಕ್ಕೆ ನನಗೆ ತವ್ರ ಮನೆಗೆ ಇಷ್ಟ ಆಗಲ್ಲ. ಆಲೆ ಅವಾಗೆಲ್ಲ ಹೋಗಿ ನಾನು ಆಲೆ ಅನುಭವಿಸಿದ್ದೀನಿ. ಎಲ್ಲೇ ಆಗಲಿ ಜಾಸ್ತಿ ಇರಬಾರ್ದು ಅಂತ ನನಗೀಗ ಬುದ್ಧಿ ಬಂದಿತ್ತು. ನಾನು ಹೋಗ್ತಿರ್ಲಿಲ್ಲ. ಏನು ಮಾಡೋಣ, ಬೇಜಾರಾಗಿ ಊರಾಗೆಲ್ಲನ ಹಂಗೆ ಅಂತಾರೆ. ಈಗಳಪ್ಪ ಅವ್ರ ಅಮ್ಮಯ್ಯನೂ ಹಂಗೇನೆ, ಹುಡುಗಿನೂ ಅವ್ರ ಮಗಳೂ ಹಂಗೇನೆ ಅಂತಾರೆ. ಈಗಳಪ್ಪ ಅವ್ರ ಅಮ್ಮಯ್ಯನೂ ಅವಾಗ ಹಂಗೆ ಆಡಿದ್ಲು, ಇವ್ ಮಗಳೂ ಇವಾಗ ಹಿಂಗೆ ಆಡ್ತಾ ಇದ್ದಾಳೆ ಅಂತ ಜನ ನನ್ನ ಹೆಂಗೆ ಬೇಕಂಗೆ ಮಾತಾಡ್ತಾರೆ ಅಂತ. ನನಗೆ ಮಕ್ಕ ಇಲ್ಲದಕ್ಕೆ ಊರಾಗೆ ಓಡಾಡಕ್ಕೆ ನನಗೆ ಒಂಥರ ನನ್ನ ಆಸೆ ಆಗಿದ್ದಕ್ಕೆ ನಾನು ಇಲ್ಲೆಲ್ಲೆಲ್ಲೂ ಇರಲಿಲ್ಲ. ನನ್ನ ಪಾಡಿಗೆ ನಾನು ಅದಕ್ಕೆ ಸುಮ್ಮನೆ ಅದೇ ಹೋಗಿದ್ದು. ಆಂಟಿ ಹಂಗ್ಯಾಕೆ ಮಾತಾಡ್ತೀರ ಆಂಟಿ? ಏನೇಂದ್ರೆ ಇವಳು ನಿಮ್ಮ ಮಗಳು ತಾನೇ? ಮಗಳ ಬಗ್ಗೆ ಹಂಗೆಲ್ಲ ಮಾತಾಡ್ತಾರ? ಯಾರು ಹಂಗೆ ಮಾತಾಡಲ್ಲಪ್ಪ. ಅಲ್ಲ ಅಮ್ಮಯ್ಯಾಗಿ ನೀವೇ ಈ ರೀತಿ ಮಾತಾಡಿದ್ದು ನಾನು ಫಸ್ಟ್ ನೋಡಿದ್ದು. ಅಲ್ಲ ನೀನು ಇಲ್ದಿದ್ರೋಟೆ ಹೋಗಿ ಅಂತ ಮಾತಾಡ್ತಿರಲ್ಲ. ಆ ರೀತಿ ಎಲ್ಲ ಮಾತಾಡಬಾರ್ದು ಆಂಟಿ. ಮಗಳ ಮೇಲೆ ನಿಮಗೆ ಪ್ರೀತಿ ಇಲ್ವಾ? ಓಹೋ, ನೀನು ನ್ಯಾಯ ಹೇಳಕ್ಕೆ ಬಂದಿದ್ದೇನು? ನೀನು ನ್ಯಾಯ ಹೇಳ್ಬೇಡ ಕಣಮ್ಮ. ನೀನು ನ್ಯಾಯ ಹೇಳ್ಬೇಡ, ಹೋಗು. ನಾವೆಲ್ಲ ನಿಮ್ಮನ್ನ ಮಾತಾಡ್ಸಲ್ಲ ಅಂಬೋದು ಗೊತ್ತೈತಿ. ಇಲ್ಲೇನು ಮಾತಾಡ್ಸ್ಕೊಂಡು ಬಂದಿದ್ದೀವಿ? ನಾವೇನ ನಿನ್ನ ಮಾತಾಡ್ಸಿದೀವ? ನಿಮ್ಮ ಅಮ್ಮನಾಗಲಿ ನಿನ್ನಾಗಲಿ ನಾನು ಯಾರನ್ನೂ ಮಾತಾಡ್ಸಿಲ್ಲ. ಹೋಗು ಸುಮ್ಮನೆ. ನಾನು ಯಾರನ್ನೇನು ಮಾತಾಡ್ಸಿಲ್ಲ. ಸುಮ್ಮನೆ ಇಲ್ಲಿಂದ ಹೋದ್ರೆ ಸೆನಕೈತಿ. ಅವಪ್ಪ ಯಾವ ಬೈಕೆಂಟು. ಅವತ್ಕೆರು ಬೈಕೆಂಬ್ತಾರೆ ಕಣಮ್ಮ ನಿನ್ನ. ಹೆಂಗೆ ಬೈಕೆಂಬ್ತಾರೆ ಗೊತ್ತಾ? ಬಾಯ್ ಮತ್ತು ಸಾಕು. ಅವ್ರ ಬಗ್ಗೆ ಇಲ್ಲದ್ದೆಲ್ಲ ಯಾಕೆ ಹೇಳ್ತೀಯ? ಸುಗುಣ, ನಿನ್ನ ಮಗಳು ಮಾತು ಕೇಳಬೇಡ. ಇದಕ್ಕೆ ಬುದ್ಧಿ ಸರಿ ಇಲ್ಲ ತಗ. ನಿನ್ನ ಮಾತು ಕೇಳಬೇಡ. ಅಲ್ಲ ಕಾಲಕೈರು ಹೆಂಗಿದ್ರು ಅವ್ರಿಗೂ ಏನ ಮುಂದೆ ಒಪ್ಪಿ ಮಾಡಾರೇನೋ. ಸುಮ್ಮನೆ ಇರಬೇಕಾಗಿತ್ತು. ಇಷ್ಟೊಂದು ಮಾಡೋ ಅಂಥದ್ದೇನು ಇಲ್ಲ ಕಣಮ್ಮ. ಅದೇ ಓಡೋಗ್ಯವಳೆ. ಅವಳಿಗೆ ಮಕ್ಕಿಲ್ಲ, ಮಗಳಿಗೂ ಅಂಥ ಬುದ್ಧಿ ಕಲಿಸಿದ್ಲು. ಏನು ನೀನು ಕಲಿಸಿದ್ಯೇನಮ್ಮ ನನಗೆ ಅಂಥ ಬುದ್ಧಿನ? ಹೆಂಗೆ ಬೈಕೆಮ್ಮರು ಕೇಳು. ಶಿವನಿನೂ ಒಯ್ದಾರೆ. ಶಿವನಿನೂ ಒಯ್ದಾಳು ಕೇಳು. ಹೆಂಗೆ ಬೈಕೆಮ್ಮರು ಗೊತ್ತೇ ಅವರು. ನಮ್ಮ ಅಪ್ಪನೂ ಹಂಗೆ ಮತ್ತೆ. ನಮ್ಮ ಅತ್ತೆ ಅಂತೂ ಪ್ರೀತಿ ಅದಕ್ಕೆ ಭಾಳ ಒಳ್ಳೇದಲ್ಲ ಅದು. ನನ್ನ ಬಗ್ಗೆ ನೀನು ಎಷ್ಟಾದರೂ ಮಾತಾಡು, ನನ್ನ ಸೊಸೆಯರ ಬಗ್ಗೆ ಮಾತಾಡಿದ್ಯಾ ಅಂದ್ರೆ ಸರಿ ಹೋಗೋದಿಲ್ಲ. ಅವ್ರಾಗತ್ತಿಗೆ ಈ ಮನೆಗೆ ಇವತ್ತು ಮನೆಗೆ ಕಾಪುರ ಮಾಡ್ಕೊಂಡು ಅವ್ರ ಆಗತ್ತಿಗೆ ಕಷ್ಟ ಬಿದ್ದು ಮಾಡಿದಾಳೆ. ನಮ್ಮ ಪ್ರೀತಿನ ಅಂದರ ಭಯಕ್ಕೆ ಉಳ್ಬಿಡ್ಬೇಕು. ನನ್ನ ಸೊಸೆ ಬಗ್ಗೆ ಏನಾದರೂ ಮಾತಾಡಿದ್ಯ ಅಂದ್ರೆ ನೋಡು. ನಾನು ಹೇಳ್ದಂಗೆ ಕೇಳ್ಕೊಂಡಿದ್ದಿದ್ರೆ ಇವತ್ತು ನೀನು ಹೇಳ್ದಂಗೆ ನಾನು ಕೇಳ್ತಿದ್ದೆ. ನಾನು ಹೇಳ್ದಂಗೆ ಕೇಳಬೇಕಾಗಿತ್ತು ಕಣೆ ನೀನು. ನಾನು ಹೇಳ್ದಂಗೆ ಕೇಳಿದರೆ ಯಾವುದು ಇರ್ತಿರ್ಲಿಲ್ಲ.
ಸುಮ್ಮನೆ ಮಾತಾಡ್ತಾಳೆ ಇಲ್ಲಿ ಅವ್ರು ನಂಬ್ತಾಳೆ ಅವ್ರು ನಂದಿದೀಯ ಅಂದ್ರೆ ಸರಿ ಹೋಗೋದಿಲ್ಲ ನೋಡಿ ಹೇಳಿರ್ತೀನಿ. ಹಂಗೆಲ್ಲ ಮಾಡಿಬೇಡ ಆಂಟಿ, ಬಿಡ ಆಂಟಿ, ಅದು ಯಾಕೆ ಒಯ್ತೀಯ? ಒಯ್ಬಾರ್ದು. ಅವಳೇನು ತಪ್ಪು ಮಾಡಿದಾಳೆ ಅಂತ ಹಂಗೆ ಒಯ್ತಾ ಇದೀಯಾ? ಅವಳು ಇರೋ ಸತ್ಯ ಇರೋ ಮ್ಯಾಟ್ರಿ ಏನಿದೆ ಅದನ್ನೇ ಹೇಳಿದ್ದವಳು. ಅವ್ರು ಒಳ್ಳೆಯವರಲ್ಲ. ನಿನ್ಗೆ ಯಾಕೆ ಬೇಕಮ್ಮ? ನೀನು ಹೋಗು ಶಿವಾನಿ, ಮೆಂತಕ್ಕೆ ಹೋಗ್ತೀಯ ಎಂದು ನಾನು ಇವಾಗ ನಮ್ಮ ಅತ್ತೆ ಹಂಗೆ ಕರೀಲ್ಲ. ಅಮ್ಮಂಗೆ ಕರಿಯೋನೇನು ಇವಾಗ? ನಿನ್ಗೇನಕ್ಕೆ ಬೇಕು? ಸುಮ್ಮನೆ ಹೋಗು. ಅಲ್ಲ ಮಾವ, ಅದು ಇವಕ್ಕ ನನ್ನ ಹತ್ರ ಚೆನ್ನಾಗಿ ಮಾತಾಡುತ್ತಲ್ಲ, ಅದಕ್ಕೆ ಏನೋ ಹೇಳ್ದೆ. ಪಾಪ ಕಣ್ಣೀರು ಹಾಕೋದು ಯಾರೂ ಬರಲ್ಲ, ನಮ್ಮ ಅಣ್ಣ ನಮ್ಮ ಅತ್ತೆ ಯಾರೂ ಮಾತಾಡ್ಸಲ್ಲ, ಮುಂದೆ ಇದ್ರೂ ಮಾತಾಡ್ಸಲ್ಲ, ನಮ್ಮ ಅಪ್ಪ ನಮ್ಮ ಅಮ್ಮನೂ ಮಾತಾಡ್ಸಲ್ಲ, ನಮ್ಮ ಅಮ್ಮ ಯಾದರೂ ಮಾತಾಡ್ಸುತ್ತೆ ಅಂದ್ರೆ ನಮ್ಮ ಅಮ್ಮನೂ ಮಾತಾಡ್ಸಲ್ಲ ಅಂತ ಹೇಳಿ ಕಣ್ಣೀರು ಹಾಕೋದು. ಅದಕ್ಕೆ ನಾನು ಸ್ವಲ್ಪ ಸಮಾಧಾನ ಮಾಡ್ತಿದ್ದೆ ಅಷ್ಟೇ ಮಾವ. ಇಲ್ಲಿ ನಿಂತ್ಕೊಂಡ ಜಗಳ ಮಾಡ್ತಿದ್ದು ನೋಡಿ ಹೇಳ್ತಾ ಇರೋದು ಅಷ್ಟೇ. ಹೇಳೋ ಅಂಥದ್ದೇನಿಲ್ಲ, ಹೋಗಿ ಸುಮ್ಮನೆ. ನೀನು ಹೇಳ್ಬೇಡ, ನೀನು ಮಾತಾಡಬೇಡ, ಹೋಗು ಮನೆಗೆ ಹೋಗು ಸುಮ್ಮನೆ. ಇವಾಗ ನೋಡು, ನಮ್ಮ ಅತ್ತಿಗೆನ ಅಣ್ಣನ ಯಾರನ್ನ ಲವಕುಶ ನೋಡ್ಯಾರ ಅಂದರೆ ಸರಿಯಾಗಿ ಬೈದು ಬಿಡ್ತಾರೆ ನಿನಗೆ. ಬೇರೆಯವ್ರ ಮನೆ ವಿಷಯ ನಿನ್ಗೆ ಯಾಕೆ? ಸುಮ್ಮನೆ ಹೋಗೋದು ಕಲಿ. ನಂಗೆ ಮಾತಾಡೋ ಅಧಿಕಾರ ಐತೆ, ನಾನು ಮಾತಾಡ್ತೀನಿ. ಹೋಗು. ನೀನು ದೊಡ್ಡದಾಗಿ ಇಲ್ಲಿ ಹೇಳಕ್ಕೆ ಬರಬೇಡ. ಯಾರು ಮಾತಾಡ್ಬೇಕು ಅದು ಅವ್ರು ಮಾತಾಡಿದ್ರೇ ಸರಿ ಹೋಗೋದು. ನಿನ್ನಂಥವಳೆಲ್ಲ ಮಾತಾಡಬಾರ್ದು. ಹೋಗು ಮನೆ ಮುತ್ತಂಗೆ ನಿಮ್ದು ಏನೈತೆ ನಿಮ್ಮ ಕೆಲಸ ನೋಡ್ಕೊಂಡು ನೀನು ಇರೋದು ಕಲಿ. ಮನೆಯಾಗೆ ಚೆನ್ನಾಗಿರೋ ಹತ್ರ ಚೆನ್ನಾಗಿರೋದು ಕಲಿಬೇಕು ಅಷ್ಟೇ. ಸುಮ್ಮನೆ ಇಲ್ಲದೆಲ್ಲ ಇದು ಮಾಡ್ಕೊಳಕ್ಕೆ ಹೋಗ್ಬೇಡ. ಹೋಗು ನಿನ್ನ ಪಾಡಿಗೆ ನೀನು ಹೋಗು. ಸರಿ ಆಯ್ತು ಮಾವ. ಇವಳು ಹೋಗಿ ಹೇಳಂದ್ರೆ ಏನೋ ಒಂದು ಮಾತಾಡಿರ್ತಾಳೆ, ಏನಾದರೂ ಒಂದು ಮೂಗು ತೋರಿಸಿರ್ತಾಳೆ. ಯಾಕೆ ಸುಗುಣ ಹಿಂಗೆ ಹೋಯ್ತಾ ಇದೆಯಾ ನಿನ್ನ ಮಗಳಿಗೆ? ಏನು ಮಾಡೋಣ ಗೊಂಬೆಲ್ಲ ಇವಳು ಮಾಡಿರೋ ಮರ್ಯಾದಿನ, ಇವಳು ತಂದಿರೋ ಮರ್ಯಾದೆಗೆ ಇನ್ನು ಹೆಂಗೆ ಮಾತಾಡ್ತಾಳೆ. ಅದಕ್ಕೇನೆ ಮಾತಾಡಬೇಡ ಅಂತೇಳಿ ಹೇಳ್ತಾ ಇದ್ದೀನಿ. ಅಲ್ಲ ನಮ್ಮ ಹುಡುಗರು ನಮ್ಮ ಸೊಸೆಯರ್ನು ಅಂತಾಳೆ, ಅವ್ರು ನಂದರ್ ಭಯಕ್ಕೆ ಉಳ್ಬಿಡ್ಬೇಕು ಇವತ್ತು. ಹೆಂಗೆ ಮಾತಾಡ್ತಾಳೆ ನೋಡು. ಅದ್ರಾಗ ಇವಳು ನ್ಯಾಯ ಹೇಳಕ್ಕೆ ಬಂದಿದ್ಲು, ಅದಕ್ಕೆ ಶಿವನಿನ್ನ ಬೈದು ಕಳಿಸಿದ್ವಿ. ಇವಳು ಹೇಳ್ತಾಳೆ ಬಿಡಮ್ಮ, ಹೇಳ್ತಾಳೆ ಇವಳು ನ್ಯಾಯ ಹೇಳ್ತಾಳೆ. ಎಲ್ಲಾದ್ರೂ ಇವಳು ನ್ಯಾಯ ಹೇಳ್ತಾಳೆ. ಏನೇ ಅಂದ್ರೂ ನಮ್ಗೆ ಇದು ಸೊಟ್ಟಾಗಲ್ಲ ಕಣ ಈ ಹುಡುಗಿ. ನಾನು ಕೇಳ್ಕೊಂಡೆ ನಿನ್ನ ಮಗಳನ್ನ ಕೊಡಮ್ಮ ಗೊಂಬೆಲ ಅಂತ ಹೇಳಿ, ನೀನೇ ಕೊಡಲಿಲ್ಲಮ್ಮ ಹೇಳತ್ಲಾಗಿ. ಕೊಟ್ಟಿದ್ರಿ ಇವತ್ತು ಹೆಂಗೆ ಇರ್ಬೋದಾಗಿತ್ತು. ನಾವೇನೇನು ಯಾರಿಗೇನು ನ್ಯಾಯ ಮಾಡ್ತಿರ್ಲಿಲ್ಲಮ್ಮ. ನಾವು ಸೇನಕ್ಕೆ ನೋಡ್ಕೊಂತಿದ್ವಿ. ಹುಡುಗಿ ನಮಗೆ ಸರಿಯಾಗಲ್ಲ. ಇದು ನಾವು ನಮ್ಮ ಪುಣ್ಯ, ನಮ್ಮ ವರ್ಷಿತ್ತನ ಮಗಳು ನಮಗೆಲ್ಲ ಚೆನ್ನಾಗಿ ಅಡ್ಜಸ್ಟ್ ಆಗುತ್ತೆ. ಇದೊಂದಿಷ್ಟು ದೌಲತ್ ಕಣಮ್ಮ, ನಮ್ಮ ಮನೆಗೆ ಸೊಟ್ಟಾಗಲ್ಲ ಇದು. ಏನು ಮಾಡೋಕ್ಕಾಗಲ್ಲ, ಅನುಸರಿಸ್ಕೊಂಡು ಹೋಗ್ಬೇಕು. ನನಗೇನ ಇಲ್ಲಿ ಕೊಡೋಕೆ ಇಷ್ಟ ಇರಲಿಲ್ಲಪ್ಪ. ಏನನ್ನತ್ತ ಬೇರೆ ಕಡೆಗೆ ಕೊಟ್ಟು ಸುಮ್ಮನೆ ಇಲ್ಲಿ ಏನು ಅತ್ಲಾಗೆ ಈಗ ಏನೋ ಒಂದಿಟ್ಟು ಕೆಟ್ಟು ಬಂದೈತೆ ಅಂದರೆ ಅವ್ರಿಗೂ ಹೇಳೋಕ್ಕಲ್ಲ, ನಿಮಗೂ ಹೇಳೋಕ್ಕಾಗಲ್ಲ. ಯಾರು ತಗ ಮಾತಾಡೋಣ. ಅದಕ್ಕೆ ನಮ್ಮ ಹುಡುಗಿ ನೀನು ಓದೋದಿತ್ತಲ್ಲ ಮೇನ್ ಎಲ್ಲದಕ್ಕಿನ್ನ ಅವಳು ನೀನು ಓದ್ತಿಲ್ಲಿ MBBS ಮಾಡಿಸ್ಬೇಕು. ಇವಳು ದೊಡ್ಡ ಡಾಕ್ಟ್ರ್ ಆಗ್ತಾಳೆ ಅವಳು ಅಂತ ಅಂತಾಳಂತೆ. ಆಗ್ಲಲ್ಲನ ಅಯ್ಯೋ ಏನು ಡಾಕ್ಟ್ರ್ ಆಗ್ತಾರೋ ಏನೋ, ಅದೇ ಮಸ್ತಾಗಿ ಮಾಡವ್ರಿ. ಎಲ್ಲ ಡಾಕ್ಟ್ರ್ ಓದವ್ರಿ. ಡಾಕ್ಟ್ರ್ ಓದಿ ದವಾಕಿರೋರನ್ನ ನೋಡಿದ್ದೀವಿ. ಹಂಗೆ ಹಿಂಗೆ ಅಂತ ಏನೇನೋ ಮಾತಾಡಿದ್ಲಂತೆ ಬೆಳಗ್ಗೆ ಇವಳು. ಅದಕ್ಕೇನೆ ನಮ್ಮ ಅಮ್ಮನಿಗೆ ಹೇಳ್ಕೊಂಡು ಅಳ್ತಿತ್ತು. ಅಮ್ಮ ಹಿಂಗಂದ್ಲು ಕಣಮ್ಮ ಅಂತ. ಅವಳು ಹಂಗಂದವಳ. ನೀನು ಅವಳು ಚಲವಾಗಿ ನೀನು ಡಾಕ್ಟ್ರಾಗಿ ಅವಳು ಮುಂದೆ ಓಡಾಡಬೇಕು. ಅವಾಗ ಅವಳು ಬಾಯಿ ಮುಚ್ಕೊಂಡು ಸುಮ್ಮನೆ ಆಗ್ತಾಳೆ ಅಂತ ಹೇಳಿದ್ದೀನಿ. ನನ್ನ ಮಗಳನ್ನ ಬೋಲಾಡ್ಕೊಂತಾಳೆ ಇವಳು. ಆಡ್ಕೊಂತಾನೆ ಮಾಡೋಕ್ಕೆ ಕೆಲಸ ಇಲ್ಲ. ಈಗ ಇವರಿಬ್ರು ಜೊತೆಯಾಗ್ಯವ್ರೆ. ನಾನು ಬಂದು ಮಾತಾಡಿಸ್ಬೇಡವೆ. ಇವತ್ತೇ ಫಸ್ಟ್ ಆ್ಯಂಡ್ ಲಾಸ್ಟ್ ನೋಡಿ ಹೇಳಿರ್ತೀನಿ. ನೀನು ಏನಾದರೂ ಮಾತಾಡಿಸ್ಬಿಟ್ಟಿದೀಯ ಅಂತಂದರೆ ಏನಿಲ್ಲ. ತಲ್ಲೇ ಏನಿಲ್ಲ ನಾನು ತಿರ್ಗ ಮಕ್ ಅಲ್ಲೆಲ್ಲ ಓದ್ರೋಗಂಗೆ ಜಡ್ದು ಬಿಡ್ತೀನಿ. ಸುಗುಣ ಮಗಳಿಗೆ ಹಿಡ್ಕೊಂಡು ಚೆನ್ನಾಗಿ ಬಾರಿಸ್ತಾ ಇದ್ದಾಳೆ. ಏನು ಇವಾಗ ಏನಿಲ್ಲ, ರೊಚ್ಚಿಗೆ ಎದ್ದು ಬಿಟ್ಟವಳೆ. ಮಗಳು ಮಾತಾಡ್ಸಿತ್ಕೋ ಹತ್ಕೊಂಡು ಇಲ್ಲದೆಲ್ಲ ಮಾತಾಡಕ್ಕೆ ಹೋದ್ಲು. ಸಿಟ್ಟು ಬಂತು, ಅದಕ್ಕೆ ಸರಿಯಾಗಿ ಹಿಡ್ಕೊಂಡು ಬಾರಿಸ್ತಾ ಇದ್ದಾಳೆ. ನೋಡ್ತಾ ಇರ್ರಿ, ನೀನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.